ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ. 6ನೇ ತರಗತಿಯ ಸಿರಿ ಕನ್ನಡ ಪಾಠ ಗೆಳೆತನ. ಏನು ಗೆಳೆತನ? ಫ್ರೆಂಡ್ಶಿಪ್ ಅಂದರೆ ಏನು? ಯಾವ ಥರ ಇರಬೇಕು ನೋಡೋಣ, ಓಕೆನಾ? ಅಂದರೆ ಮನುಷ್ಯರ ಫ್ರೆಂಡ್ಶಿಪ್ ಬೇರೆ, ಪ್ರಾಣಿಗಳ ಫ್ರೆಂಡ್ಶಿಪ್ಪೇ ಬೇರೆ ಥರ ಇರುತ್ತೆ ಅಲ್ವಾ? ನೋಡೋಣ. ಗೆಳೆತನ, ಯಾರಿದು ಗೆಳೆತನ ಮಾಡ್ತಾ ಇರೋದು? ಜಿಂಕೆ ಮತ್ತು ಕಾಗೆ. ಇಲಿ ಇದೆ, ಆಮೆ ಇದೆ. ನೋಡೋಣ. ಒಂದಾನೊಂದು ಕಾಲದಲ್ಲಿ ಒಂದು ದಟ್ಟವಾದ ಅರಣ್ಯವಿತ್ತು. ದೊಡ್ಡದಾದ ಅರಣ್ಯವಿತ್ತು. ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಎ ಫಾರೆಸ್ಟ್, ಬಿಗ್ ಫಾರೆಸ್ಟ್. ಅದರ ಮಧ್ಯಭಾಗದಲ್ಲಿ ಸುಂದರವಾದ ಒಂದು ಮಡುವಿತ್ತು. ಇನ್ ದ ಮಿಡಲ್ ಇಟ್ ವಾಸ್ ಎ ಬ್ಯೂಟಿಫುಲ್ ಪಾಂಡ್. ಮಡು ಅಂದರೆ ಕೆರೆ ಆಗಿರ್ಬೋದು, ಸರೋವರ ಏನಾಗಿದ್ದು. ಅದರಲ್ಲಿ ಮಂದರಕ ಎಂಬ ಆಮೆ ವಾಸವಾಗಿತ್ತು. ಆಮೆ ವಾಸವಾಗಿತ್ತು. ಟಾರ್ಟೈಸ್ ವಾಸವಾಗಿತ್ತು. ಅದರ ಹೆಸರು ಏನು ಅಂದರೆ ಮಂದರಕ. ಓಕೆ, ಇನ್ ವಿಚ್ ಲಿವ್ಡ್ ಎ ಟಾರ್ಟೈಸ್ ಕಾಲ್ಡ್ ಮಂದರಕ. ಮಡುವಿನ ಪಕ್ಕದಲ್ಲಿ ಒಂದು ಬಿಲದೊಳಗೆ ಹಿರಣ್ಯ ರೋಮ ಎಂಬ ಮೂಷಿಕವು ಮನೆ ಮಾಡಿತ್ತು. ಅದರ ಪಕ್ಕದಲ್ಲಿ ಒಂದು ಹಿರಣ್ಯ ರೋಮ ಅನ್ನೋ ಒಂದು ಮೌಸ್, ಓಕೆನಾ, ವಾಸವಾಗಿತ್ತು. ಹತ್ತಿರದ ಮರವೊಂದರಲ್ಲಿ ಲಘು ಪತನಕ ಎಂಬ ಕಾಗೆಯು ಗೂಡು ಕಟ್ಟಿ, ಅದರ ಪಕ್ಕದಲ್ಲಿ ಒಂದು ಕಾಗೆ ಗೂಡು ಕಟ್ಟಿತ್ತು. ಅದರ ಹೆಸರು ಲಘು ಪತನಕ ಎಂಬ. ಈ ಮೂವರು ಆತ್ಮೀಯ ಗೆಳೆಯರಾಗಿದ್ದರು. ದೀಸ್ ತ್ರೀ ವರ್ ಬೆಸ್ಟ್ ಫ್ರೆಂಡ್ಸ್. ಇವರು ಪರಸ್ಪರ ಕಷ್ಟ ಸುಖಗಳನ್ನು ಹಂಚಿಕೊಂಡು ಅನ್ಯೋನ್ಯವಾಗಿದ್ದರು. ಇವರು 3 ಜನ ಕಷ್ಟಗಳನ್ನು ಹಂಚಿಕೊಂಡು ತುಂಬ ಅನ್ಯೋನ್ಯವಾಗಿದ್ದರು. ತುಂಬ ಎಂಜಾಯ್ ಮಾಡ್ತಾಯಿದ್ರು. ತುಂಬ ಕ್ಲೋಸ್ ರಿಲೇಷನ್ಶಿಪ್ ಮಾಡ್ತಾಯಿದ್ರು. ಒಂದು ದಿನ ಮೂವರ ಮಡುವಿನಲ್ಲಿ ದಡದಲ್ಲಿ ಮಾತನಾಡುತ್ತಾ ಕುಳಿತಿದ್ದರು. ಒಂದು ದಿವಸ ಅವರು 3 ಜನ ಮಡುವಲ್ಲಿ, ಪಾಂಡ್ ಪಕ್ಕದಲ್ಲಿ ಮಾತಾಡ್ಕೊಂಡು ಕೂತಿರ್ತಾರೆ. ಇದ್ದಕ್ಕಿದ್ದಂತೆ ಅಲ್ಲಿಗೆ ಚಿತ್ರಾಂಗ ಎಂಬ ಸಾರಂಗವು ಓಡುತ್ತಾ ಬಂದಿತು. ಅದ್ರ ಪಕ್ಕದಲ್ಲಿ ಒಂದು ಸಾರಂಗ ಅಂದರೆ ಜಿಂಕೆಯಲ್ಲಿ ಇಲ್ಲಿ ಇರುತ್ತಲ್ವ ಪಾಯಿಂಟ್ಸ್, ಅದು ಸಾರಂಗ. ಅಲ್ಲಿ ಬಂತು. ಸಡನ್ಲಿ ಎ ಸ್ಟ್ರೇಂಜ್ ಕಾಲ್ಡ್ ಸಾರಂಗ ಕೇಮ್ ರನ್ನಿಂಗ್ ದೇ. ಅದು ಗಾಬರಿಯಿಂದ ಹಿಂದಕ್ಕೆ ನಡುಗುತ್ತಾ ನಿಂತಿತ್ತು. ಅದು ಏನು ಮಾಡುತ್ತಾ, ಹಿಂದಕ್ಕೆ ಹಿಂಗೆ ನೋಡಿಕೊಂಡು ಅದು ಫುಲ್ಲು ಶಾಕಲ್ಲಿ ಇರುತ್ತೆ, ಓಕೆನಾ? ಸಾರಂಗವು ಏಕೆ ಹೀಗೆ ಗಾಬರಿಯಾಗಿದೆ ಎಂದು 3 ಗೆಳೆಯರು ಮಾತನಾಡಿಕೊಂಡರು. ಅವರು 3 ಜನ ಮಾತಾಡ್ಕೊತಾರೆ, 3 ಫ್ರೆಂಡ್ಸ್. ಏನು, ಯಾಕೆ ಈ ಸಾರಂಗ ಭಯ ಪಡ್ತದೆ, ಅದು ಯಾಕೆ ಇಷ್ಟು ಸ್ಕೇರ್ಡ್ ಆಗಿದೆ, ಫಿಯರ್ ತೋರಿಸ್ತದೆ ಅಂತ. ಲಘು ಪತನಕವು, ಯಾರು ಲಘು ಪತನಕ ಅಂದರೆ ಕಾಗೆ. ಯಾರೋ ಬೆನ್ನಟ್ಟಿ ಬರಲು ಭಯಗ್ರಸ್ತನಾಗಿರಬೇಕು. ಯಾರೋ ಬೆನ್ನಟ್ಟಿ ಬರ್ತಾ ಇದ್ದಾರೆ. ಸಂಬಡಿ ಈಸ್ ಕಮಿಂಗ್, ಮಸ್ಟ್ ಬಿ ಚೇಸಿಂಗ್ ಹಿಮ್. ತಕ್ಷಣ ಅದು ಮೇಲಕ್ಕೆ ಹಾರಿ ಹೋಗಿ ಸುತ್ತಲೂ ನೋಡಿತು. ಯಾರೂ ಕಾಣಿಸಲಿಲ್ಲ. ಅವಾಗ ಏನು ಮಾಡುತ್ತೆ, ಕಾಗೆ ಮೇಲಕ್ಕೆ ಮರದ ಮೇಲೆ ಹೋಗ್ಬಿಟ್ಟು ನೋಡುತ್ತೆ. ಆವಾಗ ಸುತ್ತಲೂ ಅದಕ್ಕೆ ಯಾರೂ ಕಾಣಿಸೋದಿಲ್ಲ. ಕಾಗೆಯು ಸಾರಂಗದ ಬಳಿಗೆ ಬಂತು. ದೆನ್ ಕ್ರೋ ಕೇಮ್ ಟು ದಟ್ ಸಾರಂಗ. ಏನಯ್ಯ, ಏಕಿಷ್ಟು ಗಾಬರಿಯಾಗಿದೆಯಾ? ವೈ ಆರ್ ಯು ಸೋ ಫಿಯರ್ ಎಂದು ಕೇಳಿತು. ಅದಕ್ಕೆ ಚಿತ್ರಾಂಗವು, ನನ್ನನ್ನು ಬೇಡರು ಬೆನ್ನಟ್ಟಿದರು. ಅದು ಹೇಳ್ತದೆ, ಚೇಸ್ಡ್ ಬೈ ಬೇಡರು. ಹಂಟರ್ಸ್ ಚೇಸ್ ಮಾಡ್ತಾ ಇದ್ದಾರೆ, ಬರ್ತಾ ಇದ್ದಾರೆ ಹಿಂದೆ. ಆಗ ಕಾಗೆಯು, ಇಲ್ಲಿ ಭಯವಿಲ್ಲ, ಚಿಂತೆಯಿಂದ ನೀರು. ಅದು ಹೇಳ್ತದೆ, ಡೋಂಟ್ ಬಿ ಫಿಯರ್, ನೀನು ಭಯ ಪಡ್ಕೋಬೇಡ, ನಿಶ್ಚಿಂತೆಯಿಂದ ನೀರು ಕುಡಿ, ಯು ಡ್ರಿಂಕ್ ವಾಟರ್, ಓಕೆ ಅಂತ ಹೇಳ್ತಾ ಇದೆ. ಅದಕ್ಕೆ ಚಿತ್ರಾಂಗಕ್ಕೆ ಸಮಾಧಾನ ಆಯಿತು. ಆವಾಗ ಜಿಂಕೆಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಚಿತ್ರಾಂಗವು ಲಘುಪತನದ ಸ್ನೇಹ ವಹಿಸಿತು. ಚಿತ್ರಾಂಗ ಏನು ಮಾಡುತ್ತೆ, ಲಘುಪತನ ಕಾಗೆಯ ಒಂದು ಸ್ನೇಹವನ್ನು ಮಾಡುತ್ತೆ. 3 ಗೆಳೆಯರು ತಮ್ಮಲ್ಲಿ ಮಾತನಾಡಿಕೊಂಡು ಒಪ್ಪಿಗೆ ಸೂಚಿಸಿದರು. ದಿ 3 ಫ್ರೆಂಡ್ಸ್ ಟಾಕ್ ಅಮಾಂಗ್ ದೆಮ್ಸೆಲ್ವ್ಸ್ ಆ್ಯಂಡ್ ದೇ ಗೇವ್ ಪರ್ಮಿಷನ್ ಟು ಮೇಕ್ ಫ್ರೆಂಡ್ಸ್ ವಿತ್ ಹಿಮ್. ಅಂದಿನಿಂದ 4 ಗೆಳೆಯರು ಹಾಗೂ ಸುಖವಾಗಿ ಜೀವನ ನಡೆಸುತ್ತಿರು. ಅಂದಿಸ 4 ಗೆಳೆಯರು ಏನು ಮಾಡ್ತಾರೆ, ಸುಖದಿಂದ ಇರ್ತಾರೆ, ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು. ಒಂದು ದಿನ ಚಿತ್ರಾಂಗವು ಆಹಾರ ಹುಡುಕುತ್ತಾ ಸಂಚರಿಸುತ್ತಿತ್ತು. ಚಿತ್ರಾಂಗ ಏನು ಮಾಡುತ್ತೆ, ಆಹಾರ ಹುಡುಕೊಂಡು ಸರ್ಚ್ ಮಾಡ್ತಾ ಇರುತ್ತೆ, ಆಹಾರ ಹುಡುಕ್ತಾ ಇರುತ್ತೆ. ಒನ್ ಡೇ ಚಿತ್ರಾಂಗ ವಾಸ್ ರೋಮಿಂಗ್ ಅರೌಂಡ್ ಇನ್ ಸರ್ಚ್ ಆಫ್ ಫುಡ್.
ಆಕಸ್ಮಿಕವಾಗಿ ಬೇಡರು ಒಡ್ಡಿದ ಬಲೆಯಲ್ಲಿ ಸಿಕ್ಕಿಬಿದ್ದರು. ಆ್ಯಂಡ್ ಸಡನ್ಲಿ ಗಾಟ್ ಕಾಟ್ ಎ ದಿಸ್ ಏನಂತಾರೆ ಇದಕ್ಕೆ, ಇದೇನಂತಾರೆ, ನೆಟ್ ಒಳಗಡೆ ಅದು ಸಿಗಾಕೊಳ್ಳುತ್ತೆ. ಓಕೆನಾ. ಇದನ್ನು ನೋಡಿಲ್ಲ ಲಘುಪತನವು ಗಾಬರಿಗೊಂಡಿತು. ಇದನ್ನು ನೋಡಿ ಲಘುಪತನ ಅಂದರೆ ಯಾರೋ ಕಾಗೆ, ಇವಾಗ ಶಾಕ್. ಕೂಡಲೇ ಹೋಗಿ ಮಂದರಕ ಮತ್ತು ಹಿರಣ್ಯ ರೋಮನಿಗೆ ವಿಷಯ ತಿಳಿಸಿತು. ಸಡನ್ನಾಗಿ ಹೋಗಿ ಯಾವುದಕ್ಕೆ, ಮಂದರಕ, ಆಮೆ ಮತ್ತು ಹಿರಣ್ಯ ರೋಮ. ಹಿರಣ್ಯ ರೋಮ ಯಾರ್ದು, ಮೌಸ್, ಇದು ಇಲಿಗೆ ತಿಳಿಸುತ್ತೆ. ಮೂರು ಬೇಗನೆ ಚಿತ್ರಾಂಗನಲ್ಲಿಗೆ ಬಂದವು. ಬೇಗ ಮೂರು ಏನು ಮಾಡ್ತವೆ, ಕೂತಿದೆ ಎಂಟರ್ದ ಚಿತ್ರಾಂಗ. ಹಿರಣ್ಯ ರೋಮವು ಪಾಶವನ್ನು ಹರಿದು ಚಿತ್ರಾಂಗವನ್ನು ಬಂಧ ಮುಕ್ತಗೊಳಿಸು. ಹಿರಣ್ಯ ರೋಮ ಏನಿದೆ ಇದನ್ನು ಅಲ್ಲಿಂದ ಕಟಕಟ ಅಂತ ಕಟ್ಬಿಟ್ಟು ಅದರಿಂದ ಬಲೆಯಿಂದ ಬಿಡಿಸ್ಕೊಳ್ಳುತ್ತೆ. ಅಷ್ಟರಲ್ಲಿ ಅದೇ ಸಮಯಕ್ಕೆ ಬೇಡನು ಅಲ್ಲಿಗೆ ಬಂದು ಬಿಟ್ಟನು. ಅಟ್ ದ ಸೇಮ್ ಟೈಮ್ ದಿಸ್ ಹಂಟರ್ ಕೇಮ್. ಬೇಡನನ್ನು ಕಂಡು ಎಲ್ಲರೂ ಬಲು ಗಾಬರಿಗೊಂಡು. ಎವ್ರಿವನ್ ವಾಸ್ ಶಾಕ್ ಟು ಸಿ ದಟ್ ಹಂಟರ್. ಲಘುಪತನಕ ಮರದ ಮೇಲಕ್ಕೆ ಹಾರಿತು. ಅದು ಕಾಗೆ ಅಲ್ವಾ, ಅದು ಮೇಲಕ್ಕೆ ಈಸಿಯಾಗಿ ಹಾರಿಕೊಳ್ಳುತ್ತೆ. ಹಿರಣ್ಯ ರೋಮವು ಪಕ್ಕದಲ್ಲಿರುವ ಬಿಲವನ್ನು ಸೇರಿತು. ಇದೇನು ಮಾಡುತ್ತೆ, ಬಿಲವನ್ನು ಸೇರುತ್ತೆ. ಚಿತ್ರಾಂಗ ವೇಗವಾಗಿ ಓಡಿಯಾಯಿತು. ಇದು ಬಿಲ ಸೇರಿಕೊಳ್ಳುತ್ತೆ, ಇದು ಓಡೋಗುತ್ತೆ. ಆದರೆ ಮಂದರಕನಿಗೆ ದಿಕ್ಕು ತೋಚದಾಯಿತು. ಮಂದರಕ ಇಲ್ಲಲ್ವಾ, ಅದಕ್ಕೆ ದಿಕ್ಕೇ ಚೋಚಿದಾಗುತ್ತೆ ಆಮೆಗೆ. ಯಾಕಂದರೆ ಅದು ಓಡೋಕ್ಕೂ ಆಗಲ್ಲ, ಅದು ಇದು ಮಾಡೋಕ್ಕಾಗಲ್ಲ. ತಕ್ಷಣ ದೇಹವನ್ನು ಸಂಕುಚಿತಗೊಳಿಸಿಕೊಂಡಿತು. ಆಮೇಲೆ ನೋಡುತ್ತೆ, ಇಲ್ಲಿ ಮೇಲೆ ಇದೆಯಲ್ಲ ಚಿಪ್ಪು, ಅದರಿಂದ ಅದು ಪ್ರೊಟೆಕ್ಟ್ ಮಾಡಿಕೊಳ್ಳುತ್ತೆ. ಆಮೆ ಆತನ ಕಣ್ಣಿಗೆ ಬಿದ್ದಿತು. ಆಮೆ ಏನಾಗುತ್ತೆ, ಆತನ ಕಣ್ಣಿಗೆ ಬಿಡುತ್ತೆ. ಬೇರೆ ಏನನ್ನು ಕಾಣದ ಬೇಡನು ಆಮೆಯನ್ನು ತುಂಡಾಗಿದ್ದ ಬಲೆಯನ್ನು ತೆಗೆದುಕೊಂಡು ಹೊರಟು ಬಿಟ್ಟನು. ಅವನು ಆನೆ ಮತ್ತು ಅದು ಒಂದು ಇತ್ತಲ್ವಾ ಬಲೆ, ಅದು ತಗೊಂಡು ಅವನು ಹೊರಟೋಗ್ತಾನೆ. ಇದನ್ನು ನೋಡಿದ ಹಿರಣ್ಯ ರೋಮ, ಲಘುಪತನಕ ಮತ್ತು ಚಿತ್ರಾಂಗ ಒಟ್ಟಿಗೆ ಸೇರಿಕೊಂಡವು. ಟಾರ್ಟೈಸ್ನ ಅವನು ತಗೊಂಡೋಗ್ದಲ್ಲ, ಅವಕ್ಕೆ ಮೂರು ಏನಾಗ್ತಾರೆ, ಒಟ್ಟಿಗೆ ಆಗ್ತಾರೆ. ಗೆಳೆಯನನ್ನು ಅಗಲಿ ದುಃಖಿತರಾದರು. ದೇ ಆರ್ ವೆರಿ ಸ್ಯಾಡ್. ತನ್ನಿಂದಾಗಿಯೇ ಗೆಳೆತನ ಕಷ್ಟದಲ್ಲಿ ಸಿಲುಕಿತು ಎಂದು ಚಿತ್ರಾಂಗವು ಮರುಗಿತು. ಚಿತ್ರಾಂಗ ಹೇಳುತ್ತೆ, ಬಿಕಾಸ್ ಆಫ್ ಮೀ. ಓಕೆನಾ, ನನ್ನಿಂದಾಗಿ ಏನು ಮಾಡುತ್ತೆ ನಿಮಗೆ, ಬಿಕಾಸ್ ಆಫ್ ಮೀ ಫ್ರೆಂಡ್ಸ್ ವಾಸ್ ಇನ್ ಅ ಟ್ರಬಲ್ ಅಂತ ಅದಕ್ಕೆ ಅದು ಹೇಳ್ಕೊಳುತ್ತೆ. ಮಂದರಕನಿಗಾಗಿ ಗತಿ ನನಗಾಗಲಿ ಎಂದು ಕಣ್ಣೀರು ಹಾಕಿತು. ಮಂದರಕನಿಗೆ ಏನಾಗಿದೆ, ಅದು ನನಗಾಗಲಿ ಅಂತ ಅದು ತುಂಬ ಪಶ್ಚಾತ್ತಾಪ ಪಡುತ್ತೆ. ಆಗ ಹಿರಣ್ಯ ರೋಮವು ಒಂದು ಉಪಾಯವನ್ನು ಸೂಚಿಸಿತು. ಆವಾಗ ಹಿರಣ್ಯ ರೋಮ ಏನು ಮಾಡುತ್ತೆ, ಒಂದು ಯೋಚನೆಯನ್ನು ಮಾಡುತ್ತೆ. ಅದರಂತೆ ಲಘುಪತನ ಮತ್ತು ಚಿತ್ರಾಂಗ ಅಲ್ಲಿಗೆ ಹೊರಟು ಬಿಟ್ಟವು. ದೇ ಮೇಡ್ ಸಮ್ ಐಡಿಯಾಸ್ ಆ್ಯಂಡ್ ದೇ ವೆಂಟ್ ಟು ಸಮಥಿಂಗ್, ವಿ ಡೋಂಟ್ ನೋ. ಲಘುಪತನಕ ಮತ್ತು ಚಿತ್ರಾಂಗ ಬೇಡನಿಗಿಂತಲೂ ಮುಂದೆ ಹೋದವು. ಲಘುಪತಕ ಮತ್ತು ಇದು ಚಿತ್ರಾಂಗ ಬೇಡನಿಗಿಂತ ಮುಂದೆ ಹೋಗುತ್ತೆ. ಅಲ್ಲಿ ನದಿಯ ದಡದಲ್ಲಿ ಚಿತ್ರಾಂಗ ಸತ್ತಂತೆ ಬಿದ್ದಿತ್ತು. ಚಿತ್ರಾಂಗ ಏನು ಮಾಡುತ್ತೆ, ಸತ್ತಿರೋ ಥರ ಅದು ನಾಟಕ ಮಾಡುತ್ತೆ. ಓಕೆನಾ, ಇಟ್ ಈಸ್ ಫೆಲ್ ಡೌನ್ ಲೈಕ್ ಅ ಡೆಡ್ ಬಾಡಿ. ಲಘುಪತನಕವು ಅದರ ಮೇಲೆ ಹಾರತೊಡಗಿತು. ಯಾಕಂದರೆ ಕಾಗೆ ಯಾವಾಗ ಹಾರಾಡುತ್ತೆ ಅಂದರೆ ಯಾರಾದರೂ ಸತ್ತಾಗ ಮಾತ್ರ ಅಲ್ವಾ, ಅದಕ್ಕೆ ಅದು ಕಾಗೆ ಇದ್ರ ಮೇಲೆ ಹಾರಾಡ್ತಾ ಇರುತ್ತೆ. ದ ಕ್ರೋ ಫ್ಲೈಯಿಂಗ್ ಆನ್ ದಟ್. ಈ ಕಡೆಯೇ ಬರುತ್ತಿದ್ದ ಬೇಡನಿಗೆ ಈ ದೃಶ್ಯ ಕಂಡಿದೆ. ದಟ್ ಹಿ ಸಾ ದಟ್ ಇನ್ಸಿಡೆಂಟ್. ಸಾರಂಗ ಒಂದು ಸತ್ತು ಬಿದ್ದಿದೆ ಎಂದು ಅತ್ಯಂತ ಮೋಹಿತನಾದನು. ಅವನಿಗೆ ಖುಷಿ ಏನಾಗುತ್ತೆ, ಇವಾಗ ಅಲ್ಲಿ ಬಿದ್ದಿಲ್ಲ, ಇವಾಗ ಇಲ್ಲಿ ಸತ್ತು ಬಿತ್ತಲ್ಲ ಅಂತ ಅವನಿಗೆ ಖುಷಿ ಆಗುತ್ತೆ. ಹಿ ಇಮಿಡಿಯೇಟ್ಲಿ ಪುಟ್ ದಟ್ ನೆಟ್ ಆ್ಯಂಡ್ ಹಿಟ್. ಬಲೆಯನ್ನು ನೆಲಕ್ಕಿಳಿಸಿ ಜಿಂಕೆ ಕಡೆಗೆ ಹೊರಟನು. ಅವನೇನು ಮಾಡ್ತಾನೆ, ಬಲೆನ ಬಿಟ್ಟು, ಟಾರ್ಟೈಸ್ನ ಬಿಟ್ಟು, ಅವನು ಸಾರಂಗ ಸತ್ತೋಗಿದ್ದಲ್ವ ಎತ್ಕೊಂಡು ಹೋಗೋಣ ಅಂತ ಅವನು ಎಲ್ಲ ಬಿಟ್ಟು ಬರ್ತಾನೆ. ಬೇಡನ ಆಗಮನವನ್ನು ಕಂಡು ಲಘು ಪತನವು ಕೂಡಲೇ ಮಂದರಕನ ಬಳಿಗೆ ಬಂತು. ಇದು ಕೂಡಲೇ ಮಂದರಕನ ಬಳಿ ಬರುತ್ತೆ, ಆಮೆಯ ಬಳಿ ಬರುತ್ತೆ. ಬೇಗನೆ ಮಡುವನ್ನು ಸೇರಿಸಿಕೊಂಡು ಎಂದು ಹೇಳಿತು. ಮಡು ಅಂದರೆ ಪಾಂಡನ್ನು ಬೇಗ ನೀನು ಜಂಪ್ ಮಾಡಿಬಿಡು ಅಂತ ಹೇಳುತ್ತೆ. ಓಕೆನಾ.
ಗೆಳೆಯನ ಧ್ವನಿಯನ್ನು ಕೇಳಿದ ಮಂದರಕವು ಸಂತೋಷಗೊಂಡು ಹಾಗೆಯೇ ಮಾಡುವೆನೆಂದಿತು. ಏನಾಗುತ್ತೆ, ಆಯಿತು ನೀನು ಹೇಳಿದ ಥರ ಮಾಡ್ತೀನಿ ಅಂತ ಇಮ್ಮಿಡಿಯೇಟಾಗಿ ಏನು ಮಾಡುತ್ತೆ, ಅದು ಪಾಂಡ್ರಿಗೆ ಜಂಪ್ ಮಾಡುತ್ತೆ, ವಿಲ್ ಜಂಪ್. ಇತ್ತ ಬೇಡನು ಹತ್ತಿರಕ್ಕೆ ಬರುತ್ತಿದ್ದಂತೆ ಚಿತ್ರಾಂಗನು ಎದ್ದು ಓಡಿದ ಹೋಯಿತು. ಚಿತ್ರಾಂಗ ಏನು ಮಾಡುತ್ತೆ, ಬೇಡ ಹತ್ತಿರ ಬರ್ತಾ ಇದ್ದಾಗೆ ಚಿತ್ರಾಂಗ ಗಾಟ್ ಅಪ್ ಅಂಡ್ ಹಿ ರ್ಯಾನ್. ದಟ್ ರ್ಯಾನ್ ಹೊಡೋಯ್ತು. ಇದನ್ನೆಲ್ಲವನ್ನು ಕಂಡ ಬೇಡನು ತಳಮಳಗೊಂಡು ಇದೇನು ಒಂದು ಉತ್ಪದವಿರಬೇಕೆಂದು ಹೆದರಿ ಬಲೆಯನ್ನು ಅಲ್ಲಿಯೇ ಬಿಟ್ಟು ಓಡಿ ಹೋದನು. ಅವನಿಗೇನು ಅನಿಸುತ್ತೆ, ಏನೋ ಫಿಯರಿಂಗ್, ಏನೋ ಸಮಥಿಂಗ್ ಇದೆ ಇಲ್ಲಿ ಇದರಲ್ಲಿ ಪ್ಲೇಸಲ್ಲಿ ಅಂತ ಅವನಿಗೂ ಸಹ ಭಯಕ್ಕೆ ಅವನು ಓಡೋಗ್ತಾನೆ. ಇತ್ತ 4 ಗೆಳೆಯರು ಒಟ್ಟಿಗೆ ಸೇರಿ ಆನಂದಾಶ್ರಮವನ್ನು ಸುರಿಸಿದರು. 3 ಜನ ಹೇಳ್ತಾರೆ, ದ 4 ಫ್ರೆಂಡ್ಸ್ ಕೇಮ್ ಟುಗೆದರ್ ಆ್ಯಂಡ್ ದೇ ಆರ್ ಫುಲ್ ಜಾಯಿಂಟ್ ದೇ ಅಪ್ರಿಸಿಯೇಷನ್ ಈಚ್ ಅದರ್. ಒಬ್ಬರ ಸಹಾಯವನ್ನು ಮತ್ತೊಬ್ಬರು ಪ್ರಶಂಸಿಸಿದರು. ಜೀವ ಉಳಿದಿದ್ದಕ್ಕಾಗಿ ಸಂತೋಷಗೊಂಡರು. ಆನಂದದಿಂದ ಎಲ್ಲರೂ ಕುಣಿದಾಡಿದರು. ಎವ್ರಿ ಒನ್ ವಾಸ್ ಜಾಯ್, ದೇ ಎಂಜಾಯ್ಡ್ ದೇರ್ ಆ್ಯಂಡ್ ದೇ ಆರ್ ಹ್ಯಾಪಿ ಆ್ಯಂಡ್ ದೇ ಆರ್ ಲಿವಿಂಗ್ ಸ್ಟಿಲ್ ಹ್ಯಾಪಿ. ಈ ಪಾಠವನ್ನು ಬರೆದವರು ದುರ್ಗಾಸಿಂಹನ ಒಂದು ಪಂಚತಂತ್ರ ಅನ್ನೋ ಒಂದು ಪುಸ್ತಕವನ್ನು ಇವರು ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ವಿಡಿಯೋ ಹೇಗಿದೆ ಅಂತ ನಾನೇನಾದರೂ ಚೇಂಜಸ್ ಮಾಡ್ಕೋಬೇಕಾ ನನ್ನ ವಾಯ್ಸಲ್ಲಾಗಿರ್ಬೋದು, ಯಾವುದೇ ರೀತಿಯಾಗಿ ಇದ್ದಿದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.